ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ವಿರುದ್ಧ ಸಾರಿರುವ ಯುದ್ಧ ಇನ್ನಷ್ಟು ಉದ್ವಿಗ್ನವಾಗುವತ್ತ ಸಾಗ್ತಾ ಇದೆ. ಇನ್ನು ಕೆಲ ವಾರಗಳ ಕಾಲ ಇದು ಮುಂದುವರಿಯಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರೋದು ಇದಕ್ಕೆ ಪುಷ್ಟಿ ನೀಡುವಂತಿದೆ. ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಯ ನಂತರ ಇರಾನ್ ಪ್ರತೀಕಾರದ ಶಪಥ ಮಾಡಿದೆ. ಅಮೆರಿಕದ ಸೈನಿಕರ ಸಾವಿಗೆ ಸೇಡು ತೀರಿಸಿಕೊಳ್ಳುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇದರಿಂದಾಗಿ ಮಂಗಳವಾರ ಕೂಡ ಯುದ್ಧ ಮುಂದುವರೆದಿದ್ದು, ಇರಾನ್ನ ಕ್ಷಿಪಣಿಯು ರಿಯಾದ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯನ್ನ ಧ್ವಂಸಗೊಳಿಸಿದೆ. ಇದು ಇನ್ನಷ್ಟು ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆಯೂ ಇದೆ. ಪರಮಾಣು ಅಸ್ತ್ರವನ್ನ ಇರಾನ್ ಪಡೆಯಬಾರದು ಎಂಬ ಕಾರಣದಿಂದ ಅಮೆರಿಕ ದಾಳಿ ಮಾಡಿರುವುದಾಗಿ ಹೇಳಿದೆ. ಈ ಕುರಿತು ಫೆಬ್ರವರಿ 28ರಂದು ಡೊನಾಲ್ಡ್ ಟ್ರಂಪ್ 8 ನಿಮಿಷಗಳ ವಿಡಿಯೋ ಪೋಸ್ಟ್ ಅನ್ನ ಟ್ರೂತ್ ಸೋಷಿಯಲ್ನಲ್ಲಿ ಹಂಚಿಕೊಂಡಿದ್ರು. ಇರಾನ್ ಒಳಗೆ ಪ್ರಬಲ ಶಸ್ತ್ರಸಜ್ಜಿತ ಯುದ್ಧ ನಡೆಸೋದಾಗಿಯೂ ಹೇಳಿದ್ರು. ಈ ಯುದ್ಧಕ್ಕೆ ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಅವರು ಹೆಸರಿಸಿದ್ರು. ಇರಾನ್ನ ಕ್ಷಿಪಣಿ ಯೋಜನೆಗಳು ಮತ್ತು ಶಸ್ತ್ರಾಗಾರವನ್ನ ಪುಡಿಗಟ್ಟೋದಾಗಿ ಟ್ರಂಪ್ ಅಬ್ಬರಿಸಿದ್ರು. ಅದರಂತೆಯೇ ಅಮೆರಿಕ ಸೇನೆಯು ಇರಾನ್ನ 1250 ಸ್ಥಳಗಳನ್ನು ಗುರಿಯಾಗಿಸಿ ಶನಿವಾರ ದಾಳಿ ನಡೆಸಿತ್ತು. ಅಮೆರಿಕ ಸೇನೆಯ ಸೆಂಟ್ರಲ್ ಕಮಾಂಡ್ ಇರಾನ್ 11 ನೌಕೆಗಳನ್ನು ನಾಶಪಡಿಸಿರುವುದಾಗಿ ಹೇಳಿದೆ. ಇಸ್ರೇಲ್ ಹಾಗೂ ಅಮೆರಿಕ ಸೇನೆ ನಡೆಸುತ್ತಿರುವ ಜಂಟಿ ಸೇನಾ ಕಾರ್ಯಾಚರಣೆಯಲ್ಲಿ 1989ರಿಂದ ಇರಾನ್ನ ಚುಕ್ಕಾಣಿ ಹಿಡಿದಿದ್ದ ಸರ್ವೋಚ್ಚ ನಾಯಕ ಖಮೇನಿ ಹಾಗೂ ಇತರ ಅಧಿಕಾರಿಗಳನ್ನ ಟೆಹ್ರಾನ್ನ ಆವರಣವೊಂದರಲ್ಲಿ ಹತ್ಯೆ ಮಾಡಿರುವುದಾಗಿ ಸೇನೆ ಹೇಳಿಕೊಂಡಿದೆ. ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಯುದ್ಧ ನಡೆಸಲು ಅಮೆರಿಕ ಸಿದ್ಧ ಅಂತ ಟ್ರಂಪ್ ಸೋಮವಾರ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ದಾಳಿ ಆರಂಭವಾದಾಗಿನಿಂದ ಈ ದಿನದವರೆಗೂ ದೇಶದ 131 ನಗರಗಳಲ್ಲಿ 555 ಜನ ಮೃತಪಟ್ಟಿರುವುದಾಗಿ ಇರಾನ್ನ ಸುದ್ದಿ ಸಂಸ್ಥೆ ಹೇಳಿದೆ. ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯದಲ್ಲಿ 2023ರಿಂದ ಅಮೆರಿಕ ಮಾಡಿದ ಖರ್ಚೆಷ್ಟು ಅಂತ ನೋಡ್ತಾ ಹೋಗೋದಾದ್ರೆ, ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನ ಕುರಿತು ಬ್ರೌನ್ ವಿಶ್ವವಿದ್ಯಾಲಯ 2025ರಲ್ಲಿ ಪ್ರಕಟಿಸಿದ ವರದಿಯ ಪ್ರಕಾರ ಅಮೆರಿಕವು 2023ರ ಅಕ್ಟೋಬರ್ 7ರಿಂದ ಸುಮಾರು $21.7 ಶತಕೋಟಿ ಅಂದ್ರೆ $2 ಲಕ್ಷ ಕೋಟಿ ಹಣವನ್ನ ಸೇನಾ ನೆರವಿಗಾಗಿ ವ್ಯಯಿಸಿದೆ. ಇದರೊಂದಿಗೆ ಯಮನ್, ಇರಾನ್ ಮತ್ತು ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಪಡೆಯ ನೆರವಿಗಾಗಿ ಅಮೆರಿಕ $9.65 ಶತಕೋಟಿಯಿಂದ $12.07 ಶತಕೋಟಿ ವರೆಗೂ ಖರ್ಚು ಮಾಡಿದೆ ಅಂತ ಹೇಳಲಾಗಿದೆ. ಆ ಮೂಲಕ ಅಮೆರಿಕ ಈವರೆಗೂ ವೆಚ್ಚ ಮಾಡಿದ ಪ್ರಮಾಣ $31.35 ಶತಕೋಟಿಯಿಂದ $33.77 ಶತಕೋಟಿಯಷ್ಟು ಅಮೆರಿಕನ್ ಡಾಲರ್ ಅಂದ್ರೆ ಸುಮಾರು $3 ಲಕ್ಷ ಕೋಟಿ ಅಂತ ವರದಿಯಲ್ಲಿ ಅಂದಾಜಿಸಲಾಗಿದೆ. ಇನ್ನು ಇರಾನ್ ಯುದ್ಧದಲ್ಲಿ ಬಳಕೆಯಾದ ಅಸ್ತ್ರಗಳಾವುವು ಅಂತ ನೋಡ್ತಾ ಹೋಗೋದಾದ್ರೆ, ಅಮೆರಿಕ ಸೇನೆಯ ಸೆಂಟ್ರಲ್ ಕಮಾಂಡ್ ಪ್ರಕಾರ ಆಪರೇಷನ್ ಎಪಿಕ್ ಫ್ಯೂರಿಯಲ್ಲಿ ವಾಯು, ಜಲ, ನೆಲ ಮತ್ತು ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಾಗಿ ಸುಮಾರು 20 ಬಗೆಯ ಶಸ್ತ್ರಾಸ್ತ್ರಗಳನ್ನು ಬಳಸಿರುವುದಾಗಿ ಹೇಳಲಾಗಿದೆ. ಇರಾನ್ ಒಳಗೆ ಸುಮಾರು 1,000ದಷ್ಟು ಸ್ಥಳವನ್ನ ಗುರಿಯಾಗಿಸಿ ಅಮೆರಿಕ, ಇಸ್ರೇಲ್ ಪಡೆ ದಾಳಿ ನಡೆಸಿವೆ ಅಂತ ವರದಿಯಾಗಿದೆ. ಅಮೆರಿಕದ B-1 ಬಾಂಬರ್ಗಳು ಪ್ರಮುಖ ಪರಮಾಣು ಹಾಗೂ ಮಿಲಿಟರಿ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿ, B-2 ಸ್ಟೆಲ್ತ್ ಬಾಂಬರ್ಗಳ ಬಳಕೆ, F-35 ಲೈಟ್ನಿಂದ ದ್ವಿತೀಯ ಹಾಗೂ F-22 ರಾಫ್ಟರ್ಗಳನ್ನು ಈ ದಾಳಿಯಲ್ಲಿ ಬಳಸಲಾಗಿದೆ. F-15 ಫೈಟರ್ ಜೆಟ್ಗಳನ್ನು ಅಮೆರಿಕ ಬಳಕೆ ಮಾಡಿತು. ಆದರೆ ಮಾರ್ಚ್ 1ರಂದು 3 ಯುದ್ಧ ವಿಮಾನಗಳು ಪತನಗೊಂಡಿವೆ ಅಂತ ಕುವೈತ್ ವರದಿ ಮಾಡಿದೆ. ಇದರೊಂದಿಗೆ F-16 ಫೈಟಿಂಗ್ ಫಾಲ್ಕನ್, FA-18 ಸೂಪರ್ ಹಾರ್ನೆಟ್ ಮತ್ತು A-10 ಅಟ್ಯಾಕರ್ ಜೆಟ್ಗಳನ್ನು ಅಮೆರಿಕ ಬಳಕೆ ಮಾಡಿದೆ. ಶತ್ರುಗಳ ವಾಯು ದಾಳಿಯನ್ನ ನಿಷ್ಕ್ರಿಯಗೊಳಿಸಲು EA-18G ಗ್ರಾವೆರ್ಗಳೆಂಬ ಎಲೆಕ್ಟ್ರಾನಿಕ್ ರಕ್ಷಣೆಯನ್ನ ಅಮೆರಿಕ ಬಳಸಿದೆ. ಈ ದಾಳಿಯಲ್ಲಿ ಮಾನವ ರಹಿತ ವ್ಯವಸ್ಥೆಯನ್ನು ಅಮೆರಿಕ ವ್ಯಾಪಕವಾಗಿ ಬಳಸಿದೆ. ಲುಕಾಸ್ ಡ್ರೋನ್ಗಳನ್ನ ಬಳಸಿದೆ. MQ-9 ರೀಪರ್ ಡ್ರೋನ್ಗಳು, M142 ಎಂಬ ರಾಕೆಟ್ ಲಾಂಚರ್, ನೌಕಾದಳದಲ್ಲಿ ಟೋಮಾಹಾಕ್ ಎಂಬ ಕ್ಷಿಪಣಿ ವ್ಯವಸ್ಥೆಯನ್ನ ಅಮೆರಿಕ ಬಳಸಿದೆ ಅಂತ ವರದಿಯಾಗಿದೆ. ಆಪರೇಷನ್ ಎಪಿಕ್ ಫ್ಯೂರಿ ಆರಂಭಿಸಿದ ಅಮೆರಿಕಾಗೆ ಮೊದಲ 24 ಗಂಟೆಗಳಲ್ಲಿ ಸುಮಾರು $800 ದಶಲಕ್ಷ ಅಮೆರಿಕನ್ ಡಾಲರ್ನಷ್ಟು ಖರ್ಚಾಗಿರಬಹುದು ಅಂತ ಯುದ್ಧ ಪರಿಣಿತರು ಅಂದಾಜಿಸಿದ್ದಾರೆ ಅಂತ ವಿದೇಶಿ ಮಾಧ್ಯಮಗಳು ವರದಿ ಮಾಡಿವೆ.
ಇದರೊಂದಿಗೆ 10ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ಮತ್ತು ಪ್ರಾದೇಶಿಕವಾಗಿ ಸೌಲಭ್ಯಗಳ ಸಂಗ್ರಹ ಸೇರಿದಂತೆ ಆರಂಭಿಕ ವ್ಯವಸ್ಥೆಗಾಗಿ ಹೆಚ್ಚುವರಿಯಾಗಿ 600 ದಶಲಕ್ಷ ಅಮೆರಿಕನ್ ಡಾಲರ್ನಷ್ಟು ಖರ್ಚಾಗಿರಬಹುದು. ಸೆಂಟರ್ ಫಾರ್ ನ್ಯೂ ಅಮೆರಿಕನ್ ಸೆಕ್ಯೂರಿಟಿ ಅಂದಾಜಿಸಿರುವ ಪ್ರಕಾರ ಪ್ರತಿದಿನ ಅಮೆರಿಕವು ಸುಮಾರು 65 ಲಕ್ಷ ಅಮೆರಿಕನ್ ಡಾಲರ್ನಷ್ಟು ಅಂದ್ರೆ ಸುಮಾರು 600 ಕೋಟಿಯಷ್ಟು ಅಂತ ಅಂದಾಜಿಸಲಾಗಿದೆ. ಯುದ್ಧ ಇನ್ನಷ್ಟು ದಿನ ಮುಂದುವರಿಯುವ ಸೂಚನೆಯನ್ನ ಎರಡೂ ರಾಷ್ಟ್ರಗಳು ನೀಡಿವೆ. ಹೀಗಾಗಿ ಶಸ್ತ್ರಾಸ್ತ್ರಗಳು ಇನ್ನಷ್ಟು ಬಳಕೆಯಾಗಲಿವೆ. ಇನ್ನಷ್ಟು ಸಾವು ನೋವುಗಳು ಸಂಭವಿಸುವ ಸಾಧ್ಯತೆಯೂ ಇದೆ.